ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನೈಟ್ 8 ಗಂಟೆ ಆಗ್ಯದ ಫ್ರೆಂಡ್ಸ್ ಟೈಮ್. ಈಗ ನಾನು ವಿಡಿಯೋ ಮಾಡಾಕತ್ತೀನಿ. ಇದು ಯಾಕೆ ಇಷ್ಟ ಅರ್ಜೆಂಟ್ಲಿ ಮಾಡಾಕತ್ತೆ ಎಲ್ಲ ಈ ವಿಡಿಯೋದಾಗ ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇವೆಲ್ಲ ಬ್ಲೌಸ ಒಬ್ಬರು ಕಸ್ಟಮರ್ದದ ಫ್ರೆಂಡ್ಸ. ಇವರು ಯೂಟ್ಯೂಬ್ ನೋಡಿ ಬ್ಲೌಸ್ ಹಾಕಿದ್ರು. ನಾನು ಇವರಿಗೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಹೆಂಗೆ ರೀ ಬಟ್ಟೆ ಜಾಸ್ತಿ ಅದಾವೆ ನೀವು ಅಂತ ಇಷ್ಟು ಬ್ಲೌಸ್ ಹೊಲ್ದು ಕೊಡ್ತೀನಿ ನಾನು ಹ್ಞೂ ಅಂದಿದ್ರು ಅವರು. ಈಗ ಅಮ್ಮನಿಗೆ ಅವ್ರು ಏನು ಮಾಡಿದರು, ನಾನು ಅವ್ರು ಕಾಲ್ ಮಾಡಿಲ್ಲ ಅಂತಂದು ಸುಮ್ಮಿದ್ದೆ. ಬೇರೆದವರೆಲ್ಲ ಬ್ಲೌಸ್ಗಳು ಹೊಲಿಲಾಕತ್ತಿದ್ದೆ ಫ್ರೆಂಡ್ಸ. ಅವ್ರ ಅಮ್ಮನಿಗೆ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಹಿಂಗೆ ಬ್ಲೌಸ್ ಸ್ಟಿಚ್ ಆಗ್ಯಾವೇನ್ರಿ ಅಂತ ಕೇಳಿದರು. ಯಾಕಂದ್ರೆ ಅವ್ರು ತುಂಬ ದಿನ ಆಗಿತ್ತು ಹಾಕಿ. ಇಲ್ಲರಿ ಇನ್ನೂ ಸ್ಟಿಚ್ ಮಾಡಿಲ್ಲ ಅಂತ ಫಸ್ಟ್ ಹೇಳಿದೆ ನಾನು. ಇಲ್ಲರಿ ನನಗೆ ಬ್ಲೌಸ್ ಬೇಕಾಗ್ಯಾವ, ಸ್ವಲ್ಪ ಜಲ್ದಿ ಮಾಡಿಕೊಡ್ರಿ ಅಂತ ಹೇಳಿದರು. ಆಯ್ತು ರೀ ಅಂತಂದು ಅವಾಗಷ್ಟೇ ಬಿಟ್ಟಿದ್ದೆ ನಾನು. ಮತ್ತೊಂದು 4-5 ದಿವಸ ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು ಅವರು, ಹಿಂಗೆ ಸ್ಟಿಚ್ ಮಾಡಿರಿ ಏನ್ರಿ ಅಂತ ಹೇಳಿ. ಆವಾಗ ನನಗೆ ಬೇರೆ ಆಪ್ಷನ್ಸ್ ಏನೂ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ. ನಾನು ಇನ್ನೂ ಸ್ಟಿಚ್ ಮಾಡಿದ್ದಿಲ್ಲ. ಅವ್ರಿಗೆ ಏನು ಹೇಳಿದೆ, ಹ್ಞೂ ರೀ ಸ್ಟಿಚ್ ಮಾಡೀನಿ, ನೀವು ಯಾವಾಗ ಬರ್ತೀರಿ ಅಂತ ಕೇಳಿದೆ. ಅವ್ರೇನಂದ್ರು, ನಾನು ನಾಳೆ ಅಥವಾ ನಾಡ್ದು ಬರ್ತೀನಿ ರೀ, ಫಿನಿಶಿಂಗ್ ಅದೆಲ್ಲ ರೆಡಿ ಮಾಡಿಡ್ರಿ ಬರ್ತೀನಿ ಅಂತಂದರು. ಆವಾಗ ನಾನು ಸಡನ್ನಾಗಿ ಏನು ಮಾಡಿದೆ ಅಂತಂದ್ರೆ, ಅವು ಎಷ್ಟು ಬ್ಲೌಸ್ ಇದ್ದವಲ್ಲ ಅಷ್ಟು ಬ್ಲೌಸ್ ಅಂದ್ರೆ 3 ಅಸ್ತರ 2 ಸಾದಾ ಇದ್ದು 44 ಚೆಸ್ಟ್ ಸೈಜು ಅದು ಕಟೋರಿ ಬ್ಲೌಸ್ ಇತ್ತು. ನಾನು ಅದ್ರದ್ದು ಕಟೋರಿ ಬ್ಲೌಸಿನ ವಿಡಿಯೋ ಮಾಡ್ಬೇಕಂತಂದೆ. ಯಾಕಂದ್ರೆ ಅದು 44 ಸೈಜಿಂದು ವಿಡಿಯೋ ಮತ್ತು ನಾನು ನೆಕ್ಸ್ಟ್ ಹಾಕಿದ್ರೆ ಆಯಿತು. ಈ ಸದ್ದು ಅರ್ಜೆಂಟ್ ಐತಿ, ಅರ್ಜೆಂಟ್ಲಿ ಇಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಟ್ರೆ ಆಯ್ತು ಅಂತ ಯಾಕಂದ್ರೆ ಇಮಿಡಿಯೇಟ್ಲಿ ಅವೆಲ್ಲ ನಾನು ಲೈನಿಂಗ್ ಮೊದಲೇ ತರಿಸಿಟ್ಟಿದ್ದೆ ಫ್ರೆಂಡ್ಸ. ಇದಕ್ಕೆ ಎಷ್ಟು ಲೈನಿಂಗ್ ತರಿಸಿನಿ ಅಂತಂದರೆ ಎಲ್ಲದಕ್ಕೂ 1 ಮೀಟ್ರ್ ತರಿಸಿದ್ದೆ ನಾನು. ಯಾಕಂತಂದ್ರೆ ಸ್ಲೀವ್ಸ್ಗೂ ಬಟ್ಟೆ ಕಮ್ಮಿ ಬೀಳ್ತಾವೆ, ಹಿಂಗಾಗಿ ಯಾವುದಕ್ಕೂ ಬಟ್ಟೆ ಹಿಂಗಾಗಿ ಕಮ್ಮಿ ಬಿದ್ದಿದ್ದು ಲೈನಿಂಗ್ನು ಅಟ್ಯಾಚ್ ಮಾಡೋಕ್ಕೆ ಬರ್ತದೆ ಅಂಥೇಳಿ ಎಲ್ಲನೂ ನಾನು 1 ಮೀಟ್ರ್ ಬಟ್ಟೆ ತರಿಸಿದ್ದೆ ಅಸ್ತರ್ಗಳು. ಇದು ಮರುದಿವ್ಸ ಫ್ರೆಂಡ್ಸ್ ನನಗೆ ಸ್ಟಿಚ್ ಮಾಡತ್ತಿದ್ದು. ಅವತ್ತು ನೈಟ್ 8 ಗಂಟೆಯಿಂದ 10-10 ತನಕ ಅಷ್ಟು ಬ್ಲೌಸ್ಗಳು ಕಟ್ಟಿಂಗ್ ಮಾಡಿ ಇಟ್ಕೊಂಡೆ ನಾನು. ಮರುದಿವ್ಸ ಬೆಳಗ್ಗೆ ನಂದು ಮನೆ ಕೆಲಸ ಅದೆಲ್ಲ ಮಾಡಿಕೊಂಡು 11ರಿಂದ ಅಂದರೆ 11ಕ್ಕೆ ಕ್ಲಾಸ್ನವ್ರು ಬರ್ತಾರಲ್ಲ ಎಂಬ್ರಾಯ್ಡ್ರಿ ಕಲಿಯೋಕೆ, 11 ತನಕ ನಾನು ಸಾದಾ 2 ಬ್ಲೌಸ್ ನಾನು ಸ್ಟಿಚ್ ಮಾಡಿದ್ದೆ ಫ್ರೆಂಡ್ಸ್. ಅವು ಅಸ್ತ್ರ ಇಲ್ಲಾರ್ದು 2 ಬ್ಲೌಸ ಸ್ಟಿಚ್ ಮಾಡಿದ್ದೆ. ಕ್ಲಾಸ್ನವರು ಬಂದು ಹೋಗಿಂದಂದ್ರೆ 1 ಗಂಟೆಗೆ ಉಳ್ಕಾದ ಬ್ಲೌಸ್ಗಳು ತೊಗೊಂಡು ಕೂತಿದ್ದೆ ನಾನು. ಇವು ನೋಡಿರಿ, ಇಷ್ಟು ಬ್ಲೌಸ ಸಾಯಂಕಾಲ 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾನು ಇಷ್ಟು ಬ್ಲೌಸ ಸ್ಟಿಚ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ. ಇದು ಒಂದು ಉಳಿದಿತ್ತು ಲಾಸ್ಟ್. ಇದು ಒಂದು ಬ್ಲೌಸ್ ಮುಗೀತಂತಂದ್ರೆ ಅವ್ರದ್ದು ಹುಕ್ಕದು ಹಚ್ಚಿ ಓರ್ಲಾಕ್ ಅದು ಮಾಡಿ ಆಮೇಲೆ ಇಸ್ತ್ರಿ ಅದು ಮಾಡಿಟ್ರೆ ಆ ಬ್ಲೌಸಿನ ಕೆಲಸ ಮುಗೀತು. ಅಂದರೆ ನನಗೂ ಒಂದು ಸ್ವಲ್ಪ ಹೆವಿ ಕಡಿಮೆ ಅನ್ನಿಸ್ತು. ಈಗ ಅವ್ರ ಬ್ಲೌಸ್ಗಳು ನಾನು ಇಟ್ಕೊಂಡು ಕೂತೆ ಅಂದ್ರೆ ಬರೀ ಅವ್ರಿಗೆ ಮುಂದಕ್ಕೆ ಹಾಕೋದಾಗ್ತದೆ. ಹಿಂಗಾಗಿ ಕಸ್ಟಮರ್ಗಳು ಕೆಲವೊಬ್ಬರು ಸಿಟ್ಟಿಗೆ ಬರ್ತಾರೆ, ಕೆಲವೊಬ್ಬರು ಹ್ಞೂ ರೀ ಆಯ್ತು ರೀ ಅಂತ ಅಂತಾರೆ. ಎಲ್ಲ ಕಸ್ಟಮರು ಒಂದೇ ಥರ ಇರೋಂಗಿಲ್ಲ ಫ್ರೆಂಡ್ಸ. ಅದಕ್ಕಂತೇಳಿ ನಾನು ನನಗೆ ಹೈರಾಣ ಆದರೂ ಪರವಾಗಿಲ್ಲ ಅಂಥೇಳಿ 1 ದಿವಸ ಒಳಗೆ ನಾನು ಅಷ್ಟು ಬ್ಲೌಸ್ಗಳು ಮುಗಿಸ್ಕೊಟ್ಟೆ. ಕ್ಲಾಸ್ನು ಹೇಳಿ ಮತ್ತು ಮನೆ ಕೆಲಸ ಮಾಡಿಕೊಂಡು 5 ಬ್ಲೌಸ್ಗಳು ಮುಗಿಸ್ಕೊಟ್ಟೆ ಅವರಿಗೆ. ಆಮೇಲೆ ನೆಕ್ಸ್ಟ್ ಅವತ್ತು ನೈಟೇ ನಾನು ಮತ್ತೆ ಮೆಹಂದಿ ಒಂದು ಕಲಿಸಿಟ್ಟೆ. ಆ ಮೆಹಂದಿ ಕಲಿಸಿದ್ನು ವಿಡಿಯೋ ಮಾಡೀನಿ ಫ್ರೆಂಡ್ಸ. ಯಾಕಂದ್ರೆ ಅದು ಅಂದರೆ ವೈಟ್ ಅಂದರೆ ಬಿಳಿ ಕೂದಲ ಭಾಳ ಆಗ್ಬಿಟ್ಟವು ನನಗೆ. ಹೀಗಾಗಿ ಮೆಹಂದಿ ಕಲಿಸಿ ಅದ್ರದ್ದು ರಿಸಲ್ಟ್ ಹೆಂಗೆ ಬರ್ತದಂತೆ ಫುಲ್ ಅದ್ರದ್ದೊಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ. ನಾನು ಮೆಹಂದಿ ಒಳಗೆ ಏನೇನು ಮಿಕ್ಸ್ ಮಾಡ್ತೀನಿ ಅಂಥೇಳಿ ಪ್ರತಿಯೊಂದೂ ಅದ್ರೊಳಗೆ ತೋರಿಸೀನಿ. ಅದು ಒಂದು ವಿಡಿಯೋ ಇವತ್ತು ಇಲ್ಲಿಕಂದ್ರೆ ನಾಳೆಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ. ಒಂದು ಫಂಕ್ಷನ್ ಅದ, ಅದಕ್ಕಂಥೇಳಿ ಮುತ್ತೈತನಕ್ಕೂ ಹೇಳ್ಯಾರ ಮತ್ತು ಮದ್ವೆಗೆ ಹೇಳ್ಯಾರ. ಹೀಗಾಗಿ ಮತ್ತು ಮುತ್ತೈತನಕ್ಕೆ 1 ಬ್ಲೌಸ, ಆಮೇಲೆ ಮದ್ವೆಗೆ 1 ಬ್ಲೌಸ್, 2 ಬ್ಲೌಸ್ ನಾನು ವರ್ಕ್ ಹಾಕಿ ನನ್ನ ಬ್ಲೌಸ್ ರೆಡಿ ಮಾಡ್ಕೋಬೇಕು. ಮತ್ತು ನಮ್ಮ ತಂಗಿ ಒಂದು ಕೊಟ್ಟ ವರ್ಕ್ ಹಾಕಕ್ಕೆ ಬ್ಲೌಸ, ಆಕಿದೊಂದು ಬ್ಲೌಸ್ ವರ್ಕ್ ಹಾಕಿ ಸ್ಟಿಚ್ ಮಾಡಬೇಕು. ಮತ್ತು ನಮ್ಮ ಮಮ್ಮಿದು 1 ಬ್ಲೌಸ್ ಅದ. ಇಷ್ಟು ಬ್ಲೌಸ್ಗಳು ಬರೀ ನಮ್ಮವೇ ಅದಾವೆ ಫ್ರೆಂಡ್ಸ್. ಯಾಕಂದ್ರೆ ಇದು ಫಂಕ್ಷನ್ ಐತೆ ಅಂಥೇಳಿ ನಾನು ಸ್ಟಿಚ್ ಮಾಡ್ಕೊಳತ್ತೀನಿ. ಕುಲ್ಲ ಟೈಮ್ನಾಗ ನಿಮಗೆ ಎಲ್ಲರಿಗೂ ಗೊತ್ತದ ನನ್ನ ಬ್ಲೌಸ್ಗಳು ನಾನು ಜಾಸ್ತಿ ಸ್ಟಿಚ್ ಮಾಡೋಂಗಿಲ್ಲ. ಯಾಕಂದ್ರೆ ಕಸ್ಟಮರ್ದೇ ಸ್ಟಿಚ್ ಮಾಡೋಕೆ ನನಗೆ ಟೈಮ್ ಇರೋಂಗಿಲ್ಲ ಫ್ರೆಂಡ್ಸ. ಹೀಗಾಗಿ ನನ್ನ ಬ್ಲೌಸ್ಗಳು ಪೆಂಡಿಂಗ್ ಉಳಿದಿರ್ತಾವೆ. ಹಿಂಗೆ ಯಾವರೇ ಫಂಕ್ಷನ್ಗಳು ಇಮಿಡಿಯೇಟಾಗಿ ಬಂದ್ರಪ್ಲೆ ನಾನು ಒಂದೊಂದು ಬ್ಲೌಸ್ಗಳು ಸ್ಟಿಚ್ ಮಾಡ್ಕೊಂಡು ಅವೇ ಹಾಕ್ಕೊಂಡು ಹೋಗ್ಬೋದು. ಈ ರೀತಿ ಮಾಡ್ತೀನಿ ಫ್ರೆಂಡ್ಸ್ ನಾನು. ಒಮ್ಮಲಿಗೆ ಎಲ್ಲನೂ ಡಿಸೈನ ಚೆಂದಾಗಿ ಸ್ಟಿಚ್ ಮಾಡಿ ಇಟ್ಕೊಳಕ್ಕೆ ನನಗೆ ಟೈಮ್ ಇರೋಂಗಿಲ್ಲ. ಹೀಗಾಗಿ
ಯಾವಾಗ ಫಂಕ್ಷನ್ ಬರ್ತಾವೆ, ಯಾವಾಗ ಯಾರು ಹೇಳಿ ಹೋಗ್ತಾರಲ್ಲ, ಟೈಮ್ ತೊಗೊಂಡು ಒಂದೊಂದು ಬ್ಲೌಸ್ ನಂದು ಸ್ಟಿಚ್ ಮಾಡಿಕೊಂಡು ಅದನ್ನೇ ಹಾಕ್ಕೊಂಡು ಹೋಗ್ತೀನಿ. ನಂದು ಬ್ಲೌಸಿಂದು ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು ಅಂಬಿಕಾ ಡಿ ಫ್ಯಾಷನ್ ಒಳಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದು ವರ್ಕ್ ಹಾಕಿದ್ದು ಬ್ಲೌಸ್, ಮತ್ತು ಬ್ಲೌಸ್ ಡ್ರೆಸ್ಸಿಂಗ್ ಮಾಡೋದು ಹೆಂಗೆ, ಮತ್ತು ಅದನ್ನು ವರ್ಕ್ ಹಾಕೋದು ಹೆಂಗೆ, ಅದನ್ನೆಲ್ಲನೂ ನಾನು ನಂದು ಇನ್ನೊಂದು ಚಾನಲ್ ಅಂಬಿಕಾ ಡಿ ಫ್ಯಾಷನ್ ಅಂಥೇಳಿ ಅದರೊಳಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಮೆಹಂದಿ ಏನದ ಫ್ರೆಂಡ್ಸ್, ಇದೇ ಚಾನಲ್ದೊಳಗೆ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ ಒಳಗೆ ಮೆಹಂದಿ ಒಳಗೆ ಏನೇನು ಹಾಕಿ ಕಲಿಸ್ಬೇಕು, ಆಮೇಲೆ ಅದನ್ನು ಹೆಂಗೆ ಅಪ್ಲೈ ಮಾಡ್ಕೋಬೇಕು, ರಿಸಲ್ಟ್ ಹೆಂಗೆ ಬರ್ತೈತಿ, ಇದೇ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸು. ಇದೇ ಚಾನಲ್ದಾಗ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಅಂತಂದ್ರೆ ಟೇಲರ್ಗಳಿಗೆ ಯಾವಾಗಲೂ ನಾವು ಒಂದು ಸ್ವಲ್ಪ ನಮ್ಗೆ ಟೈಮ್ ಬೇಕಾಗಿರ್ತದೆ. ಯಾಕಂದರೆ ಬ್ಲೌಸ್ಗಳು ಎಲ್ಲರೂ ಒಬ್ಬರು ಇರೋಂಗಿಲ್ಲ, ತುಂಬ ಬ್ಲೌಸ್ಗಳು ಸ್ಟಾಕ್ ಇರ್ತಾವೆ, ಎಲ್ಲರದು ಹೊಲದು ಮೇಂಟೆನೆನ್ಸ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಮತ್ತು ಇನ್ನೊಂದು ಏನಂತಂದ್ರೆ ಟೇಲರ್ಗಳಿಗೆ ನಾವು ಯಾವಾಗ್ಲೂ ಆಯ್ತು ರೀ ನಿಧಾನಕ್ಕೆ ಹೊಲೀರಿ ಅಂತ ಅನ್ನಬಾರ್ದು ಫ್ರೆಂಡ್ಸ್. ಯಾಕಂತಂದ್ರೆ ನಿಧಾನಕ್ಕಂತಂದ್ರೆ ಒಂದು ತಿಂಗಳೇ ಹೋಗಿಬಿಡ್ತೈತೆ ಅದು. ಆದಷ್ಟು ಜಲ್ದಿ ಹೊಲೀರಿ ಅಂತ ಹೇಳಿ ಹೋದ್ರೆ ಒಂದು ತಕ್ಕ ಮಟ್ಟಿಗೆ ಕೊಟ್ಟಿರ್ತೀವಿ. ನಿಧಾನಕ್ಕೆ ಹೊಲೀರಿ ಅಂದ್ರೆ ಇವ್ರಿಗೆ ಅರ್ಜೆಂಟ್ ಇರ್ಲಾಕಿಲ್ಲ ಅಂತಂದು ಯಾವ ಬೇರೆ ಬ್ಲೌಸ್ಗಳು ಹೊಲ್ಕೊತ್ಕೊಂತ ಬಿಡ್ತೀವಿ. ಹೀಗಾಗಿ ಮತ್ತು ಅವರು ಸಡನ್ನಾಗಿ ಕಾಲ್ ಮಾಡಿದ್ರು ಅಂತಂದ್ರೆ ನನ್ನ ಥರನೇ ಫಜೀತಿ ಬಿಡಬೇಕಾಗ್ತದೆ. ನೀವು ಒಂದೇ ದಿವ್ಸ ಒಳಗೆ ನನಗೆ ಸಿಕ್ಕಾಪಟ್ಟಿ ಹೈರಾಣ ಆಯಿತು ಫ್ರೆಂಡ್ಸ್. ಯಾಕಂದರೆ ಇಷ್ಟು ಬ್ಲೌಸ್ ಸ್ಟಿಚ್ ಒಂದೇ ಕೆಲಸ ಅಲ್ಲ, ನಂದು ವೀಡಿಯೋಗಳು ಅಪ್ಲೋಡ್ ಮಾಡೋ ಇರ್ತವೆ, ಆಮೇಲೆ ಮನೆ ಕೆಲಸ ಇರ್ತೈತಿ, ಕ್ಲಾಸ್ ಇರ್ತೈತಿ, ಬೇರೆ ಮತ್ತು ಬ್ಲೌಸ್ಗಳು ವರ್ಕ್ ಹಾಕೋದು ಇರ್ತೈತಿ, ಮನಿ ಮೇಂಟೆನೆನ್ಸ್ ಎಲ್ಲ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ ಎಷ್ಟು ಹೈರಾಣ ಐತಿ. ಎಲ್ಲನೂ ಮಾಡಿಕೊಂಡು ನಾನು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತಂದ್ರೆ ತುಂಬಾ ಹೈರಾಣ ಆಗಿಬಿಡ್ತೈತಿ. ಅದಕ್ಕೆ ನಾವು ಅವ್ರು ಯಾವಾಗ ಕಾಲ್ ಮಾಡಿರ್ತಾರಲ್ಲ ಆವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆದಷ್ಟು ಬೇಗನೆ ನಾವು ಅವ್ರು ಕೇಳೋದ್ರೊಳಗಾಗಿ ಸ್ಟಿಚ್ ಮಾಡಿಟ್ಟಿವಿ ಅಂತಂದ್ರೆ ಈ ರೀತಿ ಹೈರಾಣ ಆಗೋದು ಹತ್ತಂಗಿಲ್ಲ. ನನಗೆ ತುಂಬಾ ಹೈರಾಣ ಆಯಿತು ಫ್ರೆಂಡ್ಸ್. ಯಾಕಂತಂದ್ರೆ ನಾನು ಬೆಳಗ್ಗೆ ಬ್ಲೌಸ್ ಹೊಲ್ಕೊಂಡು ಅಂದರೆ 2 ಬ್ಲೌಸ್ ಹೊಲಿದೆ ಬೆಳಗ್ಗೆ. ಅವು ನೈಟೇ ಕಟ್ ಮಾಡಿಟ್ಟಿದ್ದೆ ಅಂತ ಚಲೋ ಆಯಿತು. ಆವತ್ತೇ ಕಟ್ಟಿಂಗ್ ಮಾಡಿ ಆವತ್ತೇ ಸ್ಟಿಚ್ ಮಾಡೋದು ಅಂತಂದ್ರೆ ಇನ್ನೂ ಲೇಟ್ ಆಗಿತ್ತು. ನೈಟೇ ಅಷ್ಟು ಬ್ಲೌಸ್ಗಳು ಕಟ್ ಮಾಡಿಟ್ಟು ಬೆಳಗ್ಗೆ ಕ್ಲಾಸ್ನಲ್ಲಿ ಬರೋದಕ್ಕೆ 2 ಬ್ಲೌಸ್ ಹೊಲ್ತಿದ್ದೆ ಸಾದಾ. ಮತ್ತು ಕ್ಲಾಸ್ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನದಿಂದ 3 ಅಸ್ತ್ರ ಬ್ಲೌಸ್ ಹೊಲಿದೆ. ಯಾಕಂದ್ರೆ ಈ ಬ್ಲೌಸ್ ದೊಡ್ಡವು ಅದಾವೆ ಫ್ರೆಂಡ್ಸ್, ಮತ್ತು ಹೆವಿ ಚೆಸ್ಟ್ ಕಟೋರಿ ದೊಡ್ಡವು 44 ಸೈಜ್ ಇದ್ರೂ ಕೂಡ ಕಟೋರಿ ದೊಡ್ಡವು ಇದ್ದು ಇವು. ಹೀಗಾಗಿ ಅವ್ರಿಗೆ ಎಲ್ಲಿ ಹೊಲಿಸಿದ್ರು ಕರೆಕ್ಟ್ ಆಗಿದ್ದಿಲ್ಲ ಅಂತ ಇಲ್ಲಿ ನಾನು ಈ ಸರ ಸ್ಟಿಚ್ ಮಾಡ್ಕೊಡತ್ತೀನಿ. ಇವು ಯೂಟ್ಯೂಬ್ ನೋಡಿ ಬ್ಲೌಸ್ ಕೊಟ್ಟಿದ್ದರು. ಮತ್ತು ಇನ್ನೊಬ್ರು ಅದಾರ ಫ್ರೆಂಡ್ಸ್, ಅವರು ಯೂಟ್ಯೂಬ್ ನೋಡಿ ನನಗೆ ಬ್ಲೌಸ್ ಕೊಟ್ಟಾರ. ಅವರು ಲೋಕಲ್ ಈ ಬ್ಲೌಸ್ ಹೊಲಿಯಾಕತ್ತವರು ಸಿಂದಗಿ, ಅವರು ಬಿಜಾಪುರ ದಾಟಿ ಸಿಂದಗಿ ಅಂತ ಐತಿ, ಆ ಊರಿನವ್ರು ಇವರು. ಮತ್ತು ಇನ್ನೊಬ್ರು ಕಸ್ಟಮರ ಇಲ್ಲಿ ಬಿಜಾಪುರ ಒಳಗೆ ವಜ್ರ ಹನುಮಾನ್ ಗೇಟ್ ಐತಿ, ಅಲ್ಲಿ ಇವ್ರು ಬಂದು ಯೂಟ್ಯೂಬ್ ನೋಡಿ ಹಾಕಿದ್ರು. ಅವ್ರಿಗೂ ಸಂಡೇ ಕೊಡ್ತೀನಿ ಅಂತ ಹೇಳಿದ್ದೆ ಬ್ಲೌಸ, ಆದರೆ ನನಗೆ ಸಂಡೇ ಆಗಲಿಲ್ಲ. ಮತ್ತು ಅವ್ರಿಗೆ ನಾನು ಮಂಗಳವಾರ ತನಕ ಟೈಮ್ ತೊಗೊಂಡಿನಿ, 2 ದಿವಸ ಹೆಚ್ಚಿಗೆ ಟೈಮ್ ತೊಗೊಂಡಿನಿ. ನಾನು ಮಂಗಳವಾರ ಎನಿ ಕಂಡೀಷನ್ನ 2 ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಮತ್ತು 2 ಬ್ಲೌಸ್ ವರ್ಕ್ ಆಮೇಲೆ ಸ್ಟಿಚ್ ಮತ್ತು 2 ಬ್ಲೌಸ್ ಕೊಡ್ತೀನಿ ಅಂದಾರ ಅವರು. ಅವು ನನಗೆ 28ನೇ ತಾರೀಕಿಗೆ ಕೊಡ್ರಿ ಅಂತ ಹೇಳ್ಯಾರ. ಅದ್ರೊಳಗಾಗಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕು ಫ್ರೆಂಡ್ಸ. ಮತ್ತು ಬೇರೆದವರು ಇರ್ತಾವೆ ಒಟ್ಟು ಪೆಂಡಿಂಗ್ ಫ್ರೆಂಡ್ಸ್. ನನಗೆ ಇನ್ನೊಬ್ಬರು ಕಾರಜೋಳದಿಂದ 5 ಬ್ಲೌಸ್ ಕೊಟ್ಟಾರ. 2 ವರ್ಕ್ ಅದಾವು, 3 ಏನದ ಅಷ್ಟು ಅಸ್ತ್ರ ಬ್ಲೌಸೇ ಕರೆ, ಆದರೆ 2 ವರ್ಕಿನ ಬ್ಲೌಸ್ ಅದಾವು, ಇನ್ನು 3 ಬ್ಲೌಸ್ ಏನದ ಅಸ್ತ್ರ ಹಚ್ಚಿ ಹೊಲಿಯೋದಾವು. ಹೀಗಾಗಿ ನನಗೆ ಒಟ್ಟು ಟೈಮ್ ಇರೋಂಗಿಲ್ಲ. ಯೂಟ್ಯೂಬ್ದಿಂದ ನನಗೆ ಬ್ಲೌಸ್ ಕಸ್ಟಮರ್ ತುಂಬಾ ಜಾಸ್ತಿ ಬರ್ತಾ ಇದ್ದಾರೆ. ಹೀಗಾಗಿ ಸ್ಟಿಚ್ ಮಾಡೋಕ್ಕೆ ಇನ್ನೂ ಟೈಮ್ ಬೇಕು ನನಗೆ ಅಂಥೇಳಿ ಹೆಂಗೋ ಒಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೊಲಿಯಾಕತ್ತೀನಿ ಫ್ರೆಂಡ್ಸ್. ಟೈಮ್ ಅನ್ನೋದೇ ಇಲ್ಲಾರ್ದಂಗೆ ಆಗ್ಯದ. ಮತ್ತು ನಾನು ಎಷ್ಟೊತ್ತಿದ್ರು ಮೆಹಂದಿ ಕಲಿಸಿ ಹಚ್ಕೊಳಕ್ಕೆ ಬೇಕು. ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೇಕು ನನಗೆ ವೈಟ್ ಹೇರ್ಸ್ ಎಷ್ಟಾಗ್ಯಾವ ಅಂಥೇಳಿ. ಬಿಳಿ ಕೂದಲು ಭಾಳ ಆಗಿಬಿಟ್ಟಾವ ಫ್ರೆಂಡ್ಸ್ ಇಷ್ಟು ಜಲ್ದಿನೇ. ಅಂದರೆ ಎದಕ್ಕೆ ಆಗ್ತಾವೆ ಬಿಳಿ ಕೂದಲು ಇಷ್ಟು ಜಲ್ದಿ ಅಂತಂದ್ರೆ ಹೆವಿ ಪ್ರೆಷರ್, ಆಮೇಲೆ ಏನಾದರೂ ಒಂದು ಮನುಷ್ಯ ಅಂದಮೇಲೆ ಏನಾದ್ರು ಒಂದು ಟೆನ್ಷನ್ನ, ಮತ್ತು ಬಟ್ಟೆ ಏನದ ಯಾರ್ದು ಕೊಡಲಿ ಯಾರ್ದು ಬಿಡಲಿ, ಯಾರು ಏನಂತಾರ, ಈ ಥರ ಟೆನ್ಷನ್ಗಳು ಮನುಷ್ಯಾಗ ಸಂಸಾರದ ಒತ್ತಡಗಳು ಜಾಸ್ತಿ ಇರ್ತಾವಲ್ಲ ಫ್ರೆಂಡ್ಸ. ಹೀಗಾಗಿ ಬಿಳಿ ಕೂದಲು ಜಲ್ದಿನೇ ಆಗ್ತಾವೆ. ನನಗಂತೂ ನೋಡಿರಿ ಈಗ ಅರ್ಧ ಪೂರ ತಲೆನೇ ಬೆಳಗಾಗ್ಬಿಟ್ಟೈತಿ. ಅದಕ್ಕಂತೆ ಟೇಲರ್ಗಳಿಗೆ ಇನ್ನೊಂದು ಅಂತಂದ್ರೆ ಸ್ವಲ್ಪ ಟೈಮ್ ಬೇಕು, ಮತ್ತು ಅವ್ರಿಗೆ ನಿಧಾನಕ್ಕೆ ಹೊಲೀರಿ ಅಂತಂದರೆ ಬ್ಲೌಸ್ಗಳು ಪೆಂಡಿಂಗ್ ಬಿದ್ದು ಅಂತ ತಿಳ್ಕೊಬೇಕು ಫ್ರೆಂಡ್ಸ್ ನೀವು. ಈಗ ನಾನು ತುಂಬ ಜನರಿಗೆ ಯೂಟ್ಯೂಬ್ದಿಂದ ಬಂದವರು ಅರ್ಜೆಂಟ್ ಮಾಡೋಣ ನೈಟ್ ಆದ್ರೂ ಸ್ಟಿಚ್ ಮಾಡಿ ಕೊಟ್ಟೀನಿ. ಈಗ ಕೆಲವೊಬ್ರು ನನಗೆ ಕಮೆಂಟ್ ಮಾಡ್ತೀರಿ, ನೈಟ್ ಕೂತ್ ಹೊಲಿಯೋದು ಮತ್ತು ಈ ಥರ ಬಟ್ಟೆ ಅಟ್ಯಾಚ್ ಮಾಡಿಕೊಡೋದು ಎಲ್ಲನೂ ಹೆವಿ ಆಗ್ತದೆ ರೀ ಅಂಥೇಳಿ.
ನಾವು ಬೇಜಾರು ಮಾಡ್ಕೊಂಡಿವಿ ಅಂತಂದ್ರೆ ದುಡ್ಡು ಬರೋಂಗಿಲ್ಲ ಫ್ರೆಂಡ್ಸ. ಇವು 5 ಬ್ಲೌಸಿಗೆ ನಾನು ಲೇಸ್ ಹಚ್ಚಿ ಆಮೇಲೆ ಸ್ಟಿಚ್ ಮಾಡಿ ಕೊಟ್ಟರೆ 1400 ರೂಪಾಯಿ ಆಯಿತು ಫ್ರೆಂಡ್ಸ್. ಒಂದು ದಿನದಾಗ ನನಗೆ 1400 ರೂಪಾಯಿ ಯಾರು ಕೊಡ್ತಾರೆ ಹೇಳ್ರಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು, ಬಾಯ್.